ಶಿವಮೊಗ್ಗದಲ್ಲಿಂದು ಬೃಹತ್ ರನ್ ಮಲೆನಾಡು ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿತ್ತು. ರನ್ ಮಲೆನಾಡು 2026 ಮ್ಯಾರಥಾನ್ ಓಟದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಜಿಟಿ ಮಳೆಯ ನಡುವೆಯೂ ಮ್ಯಾರಥಾನ್ ಓಟ ಯಶಸ್ವಿಯಾಗಿ ನಡೆಯಿತು. ಆರೋಗ್ಯ, ಪರಿಸರ ಸಂರಕ್ಷಣೆ, ಹಸಿರು ಬೆಳೆಸುವುದು, ಕ್ರೀಡಾ ಮನೋಭಾವ ಬೆಳೆಸುವುದು, ಮುಖ್ಯವಾಗಿ ವಿಶೇಷ ಚೇತನರ ಸಬಲೀಕರಣದ ಉದ್ದೇಶದಿಂದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಈ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಭಾಗವಹಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಬಿಟ್ಟು ಎಲ್ಲರೂ ಕೂಡ ಮನಸ್ಸು ತುಂಬಿದ ಜನರು ಮಾತಾಡ ನೆನಪಾಗುತ್ತೆ. ಅದೇ ತರ ಮಲೆನಾಡಿಗರು ತುಂಬಾ ಗಟ್ಟುಮುಟ್ಟು ಅಂತ ಹೇಳ್ತಾರೆ, ತುಂಬಾ ಆರೋಗ್ಯಕರ. ನಗರದ ನೆಹರು ಕ್ರೀಡಾಂಗಣದಿಂದ ಆರಂಭಗೊಂಡ ಮ್ಯಾರಥಾನ್ ಓಟಕ್ಕೆ ಕಾಂಗ್ರೆಸ್ ಯುವ ಮುಖಂಡರಾದ ಮೊಹಮ್ಮದ್ ನಲಪಾರ್ ಸಸಿಗೆ ನೀರು ಬಿಡುವುದರ ಮೂಲಕ ಚಾಲನೆ ನೀಡಿದರು. ವಿಶೇಷ ಚೇತನರು, ದಂಪತಿಗಳು, ಯುವಕರು, ಯುವತಿಯರು ಸೇರಿದಂತೆ ಸುಮಾರು 3,000ಕ್ಕೂ ಹೆಚ್ಚು ಸ್ಪರ್ಧಿಗಳು ವಿವಿಧ ಭಾಗಗಳಲ್ಲಿ ಆಯೋಜಿಸಲಾಗಿದ್ದ ಈ ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದರು. ನೋಡು ಕರೆಕ್ಟಾಗಿ ಭುವನ ಮಾಮ ಬಂದ ಇಲ್ಲಿ ನೋಡಿ ಇದ್ರೊಳಗೆ ಕಾಣಿಸ್ತೇನೆ. ನಾವು ಬೆಂಗಳೂರವರು ತುಂಬಾ ಜಂಬ ಕೊಚ್ಕೊಳ್ತೀವಿ, ಬೆಂಗಳೂರು ವೆದರ್ನ ಮ್ಯಾಚ್ ಮಾಡಕ್ ಆಗಲ್ಲ ಅಂತ. ಆದ್ರೆ ನಿನ್ನೆ ಸಂಜೆ ಬಂದಿದ್ರಿಂದ ಇವತ್ ತನಕ ಏನ್ ಬ್ಯೂಟಿಫುಲ್ ಆಗಿದೆ ಈ ಮಲೆನಾಡು ವೆದರು, ಈ ಲುಕ್ಕು, ಈ ಫೀಲು ಎಲ್ಲೂ ಕೂಡ ಸಿಕ್ಕಲ್ಲ ನಮಗೆ. ಎಲ್ಲ ಇವತ್ತಿಲ್ಲಿ ಬಂದು ಏನಕ್ಕೆ ಸೇರಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಮ್ಯಾಚ್ ಮಾಡಬೇಕು, ಓಡಬೇಕು, ಫಿಟ್ನೆಸ್ ಮಾಡಬೇಕು ಅಂತ. ಸೊ ಎಲ್ಲ ಓಡಕ್ ರೆಡಿನಾ? ಮಲೆನಾಡಿನ ಎಲ್ಲ ನಾಯಕರೇ, ಯುವ ನಾಯಕರೇ ಎಲ್ಲ ಬಂದು ಒಂದು ಬದಲಾವಣೆಯನ್ನ ಮಾಡೋಣ, ಒಳ್ಳೆ ಒಂದು ನಾಯಕತ್ವವನ್ನು ತರೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.